40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಸಿಮೆಂಟ್ ತಯಾರಾಗದೆ ಹೇಗೆ? ಸಣ್ಣ ಪುಟ್ಟ ಮನೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಣೆಕಟ್ಟು, ಸೇತುವೆಗಳವರೆಗೆ ಪ್ರತಿಯೊಂದನ್ನು ಕಟ್ಟೋಕೆ ಮುಖ್ಯವಾಗಿ ಬೇಕಾಗಿರೋದು ಸಿಮೆಂಟ್. ನಿಮಗೆ ಆಶ್ಚರ್ಯ ಆಗ್ಬೋದು, ವಿಶ್ವದಲ್ಲಿ ನೀರು ಬಿಟ್ಟರೆ ಅತಿ ಹೆಚ್ಚು ಬಳಕೆಯಾಗೋ ಮತ್ತೊಂದು ವಸ್ತು ಅಂದ್ರೆ ಅದು ಸಿಮೆಂಟ್. ಅಷ್ಟರ ಮಟ್ಟಿಗೆ ಜಗತ್ತು ಸಿಮೆಂಟಿನ ಮೇಲೆ ಡಿಪೆಂಡ್ ಆಗಿದೆ. ಇಂತಹ ಸಿಮೆಂಟ್ ತಯಾರಿಕೆಯಲ್ಲಿ ಭಾರತ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ರಾಷ್ಟ್ರ. ವರ್ಷಕ್ಕೆ 427 ದಶಲಕ್ಷ ಟನ್ ಸಿಮೆಂಟ್ ತಯಾರಿಸ್ತೀವಿ. ಆದರೆ ಈ ಸಿಮೆಂಟ್ ಹೇಗೆ ತಯಾರಾಗುತ್ತೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಸ್ನೇಹಿತರೆ? ಬನ್ನಿ, ಈ ವರದಿಯಲ್ಲಿ ಆಧುನಿಕ ಜಗತ್ತಿನ ಫೌಂಡೇಶನ್ ಆಗಿರೋ, ಪ್ರತಿಯೊಬ್ಬರೂ ನೋಡಿರೋ, ಬಳಸೋ, ಕೆಲವರು ಟಚ್ಚು ಕೂಡ ಮಾಡಿರಬಹುದಾದ ಸಿಮೆಂಟ್ ಆ್ಯಕ್ಚುಲಿ ಏನು, ಎಲ್ಲಿಂದ ಬರುತ್ತೆ, ಹೆಂಗೆ ತಯಾರಾಗುತ್ತೆ, ಅಷ್ಟು ಗಟ್ಟಿ ಅಂಟ್ಕೊಳ್ಳೋದು ಹೇಗೆ ಅದನ್ನು ಯೂಸ್ ಮಾಡಿದಾಗ ಗೋಡೆಗಳೆಲ್ಲ, ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಮನವಿ ಏನು ಅಂದರೆ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಬನ್ನೀಗ ಆರಂಭ ಮಾಡೋಣ. ಅಚಾನಕ್ಕಾಗಿ ಸೃಷ್ಟಿಯಾದ ಸಿಮೆಂಟ್. ಗಾರೆ ಕೆಲಸದವನಿಂದ ಬದಲಾಯಿತು ಜಗತ್ತು. ಇವತ್ತು ಸಿಮೆಂಟ್ ಇಲ್ಲದೆ ಸಣ್ಣ ಕಾಂಪೌಂಡ್ ಕಟ್ಟೋದನ್ನು ಕೂಡ ಊಹಿಸೋಕ್ಕಾಗಲ್ಲ. ಆದರೆ ಇಂಥ ಸಿಮೆಂಟ್ ಇತ್ತೀಚಿನ ಆವಿಷ್ಕಾರ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. 19ನೇ ಶತಮಾನದ ಮಧ್ಯಭಾಗದವರೆಗೂ ಜನರಿಗೆ ಸಿಮೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಅದಕ್ಕೂ ಮೊದಲು ಅನೇಕ ನಾಗರಿಕತೆಗಳು ಕಟ್ಟಡ ಕಟ್ಟೋಕೆ ನಾನಾ ತರದ ಅಂಟನ್ನ ಬಳಸ್ತಾ ಇದ್ರು. ಈಜಿಪ್ಷಿಯನ್ನರು ಜಿಪ್ಸಮ್ ಜೊತೆಗೆ ಸುಣ್ಣದ ಕಲ್ಲನ್ನ ಅರೆದು ಸಿಮೆಂಟ್ ತರದೇನೋ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರು. ರೋಮನ್ನರು ಸುಣ್ಣದ ಕಲ್ಲಿನ ಜೊತೆಗೆ ಜ್ವಾಲಾಮುಖಿಯ ಬೂದಿಯನ್ನ ಬೆರೆಸಿ ಬಳಸ್ತಾ ಇದ್ರು. 1824ರಲ್ಲಿ ಅಚಾನಕ್ಕಾಗಿ ಸಿಮೆಂಟ್ ಆವಿಷ್ಕಾರ ಆಯ್ತದಾದ್ಮೇಲೆ ನಾವೇನೀಗ ಬಳಸೋ ಸಿಮೆಂಟ್ ಇದೆಯಲ್ಲ, ಇದು ಯಾವುದೋ ಲ್ಯಾಬ್ ಅಥವಾ ಫ್ಯಾಕ್ಟ್ರಿಯಲ್ಲಿ ಕಂಡುಹಿಡಿದಿರೋದಲ್ಲ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಕೈಗಾರಿಕಾ ಕ್ರಾಂತಿಯ ಕಾರಣ ದಿಢೀರಂತ ವಿಶ್ವದೆಲ್ಲೆಡೆ ಕಟ್ಟಡ ನಿರ್ಮಾಣ ಜೋರಾಯಿತು. ಕಲ್ಲು, ಇಟ್ಟಿಗೆಗಳನ್ನ ಹಿಡಿದಿಡೋಕೆ ಗಟ್ಟಿಯಾದ ಅಂಟ್ ಯಾವುದು ಅಂತ ತಲೆ ಕೆಡಿಸ್ಕೊಂಡಿರುವಾಗ ಇಂಥ ಟೈಮ್ನಲ್ಲಿ ಇಂಗ್ಲೆಂಡಿನ ಲೀಡ್ಸ್ನಲ್ಲಿ ಜೋಸೆಫ್ ಅಸ್ಫುದ್ದೀನ್ ಅನ್ನೋ ಗಾರೆ ಕೆಲಸದವನೊಬ್ಬ ಎಕ್ಸ್ಪೆರಿಮೆಂಟ್ ಮಾಡ್ದ. ಯಜಮಾನ ಕೊಟ್ಟ ಕೆಲಸವನ್ನಷ್ಟೇ ಮಾಡೋದು ಬಿಟ್ಟು ತರತರದ ಅಂಟು ತಯಾರಿಸೋಕೆ ಪ್ರಯತ್ನ ಪಡ್ತಾನೇ ಇದ್ದ. ಯಾಕೋ ಪರ್ಫೆಕ್ಟ್ ಆಗ್ತಿಲ್ವಲ್ಲ ಅಂತ ಐಡಿಯಾ ಇತ್ತ ತಂದು ತಲೆಯಲ್ಲಿ ಕೊರಿತಾ ಇತ್ತು. ಹೀಗೆ ಹುಡುಕ್ತಾನೆ ಇದ್ದ, ಪ್ರಯತ್ನ ಪಡ್ತಾನೆ ಇದ್ದ. ಒಂದಿನ ಸುಣ್ಣದ ಕಲ್ಲಿನ ಜೊತೆಗೆ ಮಣ್ಣನ್ನ ಮಿಕ್ಸ್ ಮಾಡಿ ಬಿಸಿ ಮಾಡಿಬಿಡ್ತಾನೆ, ಅದನ್ನ ಹೀಟ್ ಮಾಡ್ತಾನೆ. ಆಗ ಕ್ಲಿಂಕರ್ ಅಂದ್ರೆ ಸಣ್ಣ ಉಂಡೆ ತರಹದ ವಿಶಿಷ್ಟ ವಸ್ತು ತಯಾರಾಗುತ್ತೆ. ಅದಾದ್ಮೇಲೆ ಅದನ್ನ ಗ್ರೈಂಡ್ ಮಾಡಿ ನೀರಿನ ಜೊತೆ ಬೆರೆಸಿದಾಗ ವಿಶಿಷ್ಟ ಅಂಟು ತಯಾರಾಗುತ್ತೆ. ಇದು ಉಳಿದೆಲ್ಲ ಅಂಟುಗಳಿಗಿಂತ ಗಟ್ಟಿಯಾಗಿ, ಪರಿಣಾಮಕಾರಿಯಾಗಿ ಮತ್ತು ವೇಗವಾಗಿ ಇಟ್ಟಿಗೆಗಳನ್ನು ಹಿಡಿದಿಡುತ್ತೆ. ಮುಗಿತು. ಅವತ್ತು ಆವಿಷ್ಕಾರ ಆಗಿದ್ದೇ ಆಗಿದ್ದು. ಈ ಸಿಮೆಂಟ್ ವ್ಯಾಪಕವಾಗಿ ಎಲ್ಲ ಕಡೆ ಹರಡಿತು. ಬಳಿಕ ಜೋಸೆಫ್ ಮಗ ವಿಲಿಯಂ ಅಸ್ಫುದ್ದೀನ್ ಈ ಸಿಮೆಂಟ್ ರೆಡಿ ಮಾಡೋ ಪ್ರಾಸೆಸ್ನ ಇನ್ನಷ್ಟು ರಿಫೈನ್ ಮಾಡ್ದ. ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಹೊಸ ಸಿಮೆಂಟ್ಗೆ ನಾಮಕರಣ ಕೂಡ ಮಾಡ್ದ. ಯಾಕಂದ್ರೆ ಸುಣ್ಣದ ಕಲ್ಲಿನ ಜೊತೆಗೆ ಮಣ್ಣನ್ನ ಬಿಸಿ ಮಾಡಿದಾಗ ಉಂಡೆ ಬಂದಿತ್ತಲ್ಲ, ಅದು ತೇಟ್ ಬ್ರಿಟನ್ನಲ್ಲಿ ಸಿಗೋ ಪೋರ್ಟ್ಲ್ಯಾಂಡ್ ಕಲ್ಲಿನ ಹಾಗೆ ಕಾಣಿಸ್ತಾ ಇರುತ್ತೆ. ಹೀಗೆ ಗಾರೆ ಕೆಲಸದವನ ಕುತೂಹಲಕ್ಕೆ ಸೃಷ್ಟಿಯಾದ ಸಿಮೆಂಟ್ ಇವತ್ತು ಜಗತ್ತನ್ನೇ ಆಳ್ತಾ ಇದೆ. ಹಾಗಿದ್ರೆ ಈ ಮಾಡರ್ನ್ ಸಿಮೆಂಟ್ ಹೇಗೆ ತಯಾರಾಗುತ್ತೆ? ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ನಿಮಗೆ ನಾವು ತರ್ತಾ ಇರುವಂತಹ ಇಂತಹ ವ್ಯಾಲ್ಯೂಬಲ್ ಮಾಹಿತಿ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನೀವು ಜಾಯಿನ್ ಆಗೋದನ್ನ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ನಾವು ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಇನ್ನಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅನ್ನ ರೆಗ್ಯುಲರ್ ಬೇಸಿಸ್ನಲ್ಲಿ ಅಲ್ಲಿ ಸಪರೇಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಸ್ಗೆ ಮಾತ್ರ ಕೊಡೋಕೆ ಶುರು ಮಾಡಿದ್ದೀವಿ. 10 ವ್ಯಾಲ್ಯೂಬಲ್ ಕಾಂಟೆಂಟ್ ಆಲ್ರೆಡಿ ಅಲ್ಲಿ ಪಬ್ಲಿಷ್ ಆಗಿದೆ, ಆಗ್ತಾನೂ ಇದೆ. ಆಲ್ರೆಡಿ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ಕಳೆದ ಶನಿವಾರ ಎಕ್ಸ್ಕ್ಲೂಸಿವ್ಲಿ ಪ್ರೀಮಿಯಂ ಮೆಂಬರ್ಶಿಪ್ನ ಸದಸ್ಯರೊಂದಿಗೆ ನಡೆದಿದೆ. ನಿಮಗೆ ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ದಿನಕ್ಕೆ ₹1 ಕಮ್ಮಿ 99 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ. ಇಡೀ ತಿಂಗಳಿಗೆ ₹29 ಕಾಸ್ಟ್ ಆಗುತ್ತೆ. ನೀವು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯಿನ್ ಆಗ್ಬೋದು. ಆ್ಯಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕ ಲಿಂಕನ್ನು ಕೊಟ್ಟಿರ್ತೀವಿ. ಎಕ್ಸ್ಟ್ರಾ ಆ್ಯಪ್ ಸ್ಟೋರ್ನ ಚಾರ್ಜಸ್ ಅದರ ಮೇಲೆ ಆ್ಯಡ್ ಮಾಡೋದನ್ನು ಅವಾಯ್ಡ್ ಮಾಡೋದಕ್ಕೆ ಆ್ಯಪಲ್ ಯೂಸರ್ಸ್ಗೆ. ಸೊ ಅವರು ಆ ಲಿಂಕ್ ಥ್ರೂ ಹೋಗಿ ಸಫಾರಿ ಬ್ರೌಸರಲ್ಲಿ ಹೋಗಿ ಜಾಯಿನ್ ಆಗಬಹುದು. ಆಸಕ್ತರು ಕನ್ಸಿಡರ್ ಮಾಡಬಹುದು. ಬನ್ನೀಗ ಕಂಟಿನ್ಯೂ ಮಾಡೋಣ. ಈ ಸಿಮೆಂಟ್ನ ರಹಸ್ಯವನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳೋಣ. ಸಿಮೆಂಟ್ ಹೇಗೆ ತಯಾರಾಗುತ್ತೆ? ಈ ಆವಿಷ್ಕಾರದ ಕತೆ ಕೇಳಿದಾಗ ನಿಮಗೆ ಸಿಮೆಂಟ್ ಹೇಗೆ ತಯಾರಾಗುತ್ತೆ ಅನ್ನೋದರ ಸುಳಿವು ಸಿಕ್ಕಿರುತ್ತೆ.
ಸಿಮೆಂಟ್ನಲ್ಲಿ ಬಳಕೆಯಾಗೋ ಪ್ರಮುಖ ಕಚ್ಚಾ ವಸ್ತು ಅಂದರೆ ಸುಣ್ಣದ ಕಲ್ಲು ಮತ್ತು ಮಣ್ಣು. ಲಕ್ಷ ಲಕ್ಷ ಟನ್ಗಳಷ್ಟು ತೂಕ ಎತ್ತಿ ಹಿಡಿಯುವ ಈ ಸಿಮೆಂಟ್ ತಯಾರಾಗೋದು ಮಾಮೂಲಿ ಕಲ್ಲು ಮತ್ತು ಮಣ್ಣಿನಿಂದ. ಸಾಮಾನ್ಯವಾಗಿ ಈ ಸುಣ್ಣದ ಕಲ್ಲು ಅಥವಾ ಲೈಮ್ ಸ್ಟೋನ್ಗಳನ್ನು ಕ್ವಾರಿಗಳಲ್ಲಿ ಸ್ಫೋಟಕಗಳನ್ನು ಇಟ್ಟು ಸ್ಫೋಟಿಸುವ ಮೂಲಕ ಹೊರತೆಗಿತಾರೆ. ಇಲ್ಲ ದೊಡ್ಡ ಯಂತ್ರ ಬಳಸಿ ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಸುಣ್ಣದ ಕಲ್ಲನ್ನು ಕ್ರಷಿಂಗ್ ಪ್ಲಾಂಟ್ಗೆ ಸೇರಿಸಲಾಗುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಬಂಡೆಯಾಕಾರದ ಈ ಕಲ್ಲುಗಳನ್ನು ಸಣ್ಣ ಸಣ್ಣ ತುಣುಕುಗಳಾಗಿ ಬಹುತೇಕ ಪುಡಿಯಾಗುವಂತೆ ಕ್ರಷ್ ಮಾಡಲಾಗುತ್ತೆ. ಇದಿಷ್ಟು ಆದ ನಂತರ ಮಣ್ಣಿನ ಜೊತೆ ಈ ಸುಣ್ಣದ ಕಲ್ಲಿನ ಪುಡಿಯನ್ನು ಬೆರೆಸೋ ಪ್ರಕ್ರಿಯೆ ಇರುತ್ತೆ. ಇದು ಸಿಮೆಂಟ್ ತಯಾರಿಕೆಯಲ್ಲಿ ಅತ್ಯಂತ ಮಹತ್ವದ ಹಂತ. ಯಾಕಂದರೆ ಸರಿಯಾದ ಪ್ರಮಾಣದಲ್ಲಿ ಎರಡನ್ನ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸಿಮೆಂಟ್ನ ಕ್ವಾಲಿಟಿ ಬಿದ್ದೋಗುತ್ತೆ. ಸಾಮಾನ್ಯವಾಗಿ 75% ಸುಣ್ಣದ ಕಲ್ಲಿನ ಜೊತೆಗೆ 25% ಕ್ಲೇ ಮಣ್ಣನ್ನು ಬೆರೆಸಬೇಕು. ಇವೆರಡರ ಮಿಶ್ರಣದಿಂದ ಸಿದ್ಧವಾದ ವಸ್ತುವನ್ನು ರಾ ಮೀಲ್ ಅಂತ ಕರೀತಾರೆ. ಅಂದರೆ ಬಹುತೇಕ ಕಚ್ಚಾ ಸಿಮೆಂಟ್ ಅಂತ ಅರ್ಥ. ಈ ರಾ ಮೀಲನ್ನು ಬಳಿಕ ಕನ್ವೇಯರ್ ಬೆಲ್ಟ್ ಮೂಲಕ ದೊಡ್ಡ ದೊಡ್ಡ ಮಿಲ್ಗಳಿಗೆ ಸಾಗಿಸ್ತಾರೆ. ಇಲ್ಲಿ ಬೃಹತ್ತಾದ ತಿರುಗುವ ಸಿಲಿಂಡರ್ಗಳಿರ್ತವೆ. ಇದರಲ್ಲಿ ರಾ ಮೀಲನ್ನು ಹದವಾಗಿ ಬೆರೆಯುವಂತೆ ಜೊತೆಗೆ ಪೌಡರ್ ಥರ ನುಣುಪಾದ ಪುಡಿಯಾಗುವಂತೆ ಮಾಡಲಾಗುತ್ತೆ. ಮುಂದಿನ ರಾಸಾಯನಿಕ ಪ್ರಕ್ರಿಯೆಗಳಿಗೆ ಈ ಹಂತ ತುಂಬ ಮುಖ್ಯ. ಇಲ್ಲಿ ತಯಾರಾದ ಪೌಡರ್ನಂತಹ ಸಿಮೆಂಟಿನ ಪುಡಿಯನ್ನು ನಂತರ ದೊಡ್ಡ ದೊಡ್ಡ ಟವರ್ಗಳಿಗೆ ವರ್ಗಾಯಿಸಲಾಗುತ್ತೆ. 120 ಮೀಟರ್ ಎತ್ತರದ ಈ ಟವರ್ಗಳು ಒಂಥರ ನೇರವಾಗಿ ನಿಲ್ಲಿಸಿದ ಒಲೆಗಳ ಥರ. ಇಲ್ಲಿ 800ರಿಂದ 900 ಡಿಗ್ರಿ ಸೆಲ್ಸಿಯಸ್ನಷ್ಟು ತೀವ್ರ ಬಿಸಿಗಾಳಿಯಿಂದ ಈ ಪುಡಿಯನ್ನು ಹೀಟ್ ಮಾಡಲಾಗುತ್ತೆ. ತಾಪಮಾನ ಹೆಚ್ಚಾದಂತೆ ಈ ಪುಡಿ ಕ್ಯಾಲ್ಸಿನೇಷನ್ ಅನ್ನೋ ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡುತ್ತೆ. ಅಂದರೆ ಸುಣ್ಣದ ಕಲ್ಲಿನಲ್ಲಿದ್ದ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಮಾಮೂಲಿ ಪುಡಿಯಾಗಿದ್ದ ಸಿಮೆಂಟ್ ಗಟ್ಟಿಯಾದ ಅಂಟಾಗುವ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದರೆ ದುರದೃಷ್ಟವಶಾತ್ ಇದರಿಂದ ವಾತಾವರಣಕ್ಕೆ ದೊಡ್ಡ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಕೂಡ ಸೇರುತ್ತೆ. ಬರೋಬ್ಬರಿ 8% ಕಾರ್ಬನ್ ಡೈಆಕ್ಸೈಡ್ ಗಾಳಿ ಸೇರ್ತಿರೋದು ಈ ಕಾರಣದಿಂದಾಗಿನೇ. ಇನ್ನು ಈ ತರ ಹೀಟ್ ಮಾಡಿದ ಸಿಮೆಂಟ್ ಪುಡಿಯನ್ನ ಮತ್ತೆ ಉದ್ದನೆಯ ರೋಟರ್ ಒಂದಕ್ಕೆ ಹಾಕಲಾಗುತ್ತೆ. ಇದೊಂಥರ ಅಡ್ಡಡ್ಡ ನಿಲ್ಲಿಸಿದ ಒಲೆ ಇದ್ದ ಹಾಗೆ. ಬರೋಬ್ಬರಿ 60 ಮೀಟರ್ ಉದ್ದ 4 ಮೀಟರ್ ಅಗಲದ ಸಿಲಿಂಡ್ರಿಕಲ್ ಒಲೆ. ಇದರಲ್ಲಿ ಮತ್ತೆ ಸಿಮೆಂಟ್ ಪುಡಿಯನ್ನ 1450 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖ ಕೊಟ್ಟು ಹೀಟ್ ಮಾಡಲಾಗುತ್ತೆ. ಈ ವೇಳೆ ಸಿಮೆಂಟಿನ ಪುಡಿ ಮತ್ತೆ ಹಲವು ಕೆಮಿಕಲ್ ರಿಯಾಕ್ಷನ್ಗೆ ಒಳಗಾಗುತ್ತೆ. ಕೊನೆಗೆ ಕ್ಲಿಂಕರ್ ಅಂದ್ರೆ ಗೋಲಿಯಾಕಾರದ ಸಣ್ಣ ಸಣ್ಣ ಉಂಡೆಗಳಾಗಿ ಹೊರಬರುತ್ತೆ. ಈ ಉಂಡೆಗಳನ್ನ ತಣ್ಣನೆಯ ಗಾಳಿ ಮೂಲಕ ಕೂಲ್ ಮಾಡಲಾಗುತ್ತೆ. ಬಳಿಕ ಜಿಪ್ಸಮ್, ಬೂದಿಯಂತಹ ಮತ್ತಷ್ಟು ಪುಡಿಗಳೊಂದಿಗೆ ಬೆರೆಸ್ತಾರೆ. ಅದರಲ್ಲೂ ಈ ಜಿಪ್ಸಮ್ ಸೇರಿಸುವುದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ಸಿಮೆಂಟ್ನ ಕ್ಯೂರಿಂಗ್ ಟೈಮನ್ನು ಡಿಸೈಡ್ ಮಾಡುತ್ತೆ. ಜಿಪ್ಸಮ್ ಹೆಚ್ಚು ಬೆರೆಸಿದಷ್ಟು ಸಿಮೆಂಟ್ ಗಟ್ಟಿಯಾಗೋಕೆ ಹೆಚ್ಚು ಟೈಮ್ ತಗೊಳುತ್ತೆ. ಸುಮಾರು 3-5% ಜಿಪ್ಸಮ್ ಸೇರಿಸ್ತಾರೆ. ಅಲ್ಲಿಗೆ ಸಿಮೆಂಟ್ ತಯಾರಾಗುತ್ತೆ. ಆಮೇಲೆ ಈ ರೀತಿ ದೊಡ್ಡ ದೊಡ್ಡ ಬ್ಯಾಗಲ್ಲಿ ತುಂಬಿ ಮಾರಾಟ ಮಾಡ್ತಾರೆ. ಕರೆಂಟ್ಗೆ ಹೆಚ್ಚು ಖರ್ಚು. ಸಾಮಾನ್ಯವಾಗಿ ಒಂದು 50 kg ಸಿಮೆಂಟ್ ಚೀಲಕ್ಕೆ 350ರಿಂದ 400 ರೂಪಾಯಿ ತಗಲುತ್ತೆ. ಆದರೆ ಇದರಲ್ಲಿ 120ರಿಂದ 140 ರೂಪಾಯಿ ಕೇವಲ ಕರೆಂಟಿಗೆ ಹೋಗುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಸಿಮೆಂಟ್ ತಯಾರಿಕೆಯಲ್ಲಿ ಮುಖ್ಯವಾಗಿ 3 ಖರ್ಚಿದೆ: ಕಚ್ಚಾ ವಸ್ತುಗಳ ಬೆಲೆ, ವಿದ್ಯುತ್ ಖರ್ಚು ಮತ್ತು ಲಾಜಿಸ್ಟಿಕಲ್ ಕಾಸ್ಟ್. ಆದರೆ ಇದರಲ್ಲಿ ಅತಿ ಹೆಚ್ಚು 30-35% ಬರೀ ಕರೆಂಟಿಗೆ ಹೋಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಹೇಳಿದಂತೆ ಸಿಮೆಂಟ್ ತಯಾರಿಸುವಾಗ ಸುಣ್ಣದ ಕಲ್ಲು ಮತ್ತು ಮಣ್ಣನ್ನು ಅತ್ಯಂತ ಹೆಚ್ಚಿನ ತಾಪಮಾನದಲ್ಲಿ ಹೀಟ್ ಮಾಡಬೇಕಾಗತ್ತೆ. ಇದಕ್ಕೆ ಸಿಕ್ಕಾಪಟ್ಟೆ ಕರೆಂಟ್ ಬೇಕು. ಹೀಗಾಗಿನೇ ಬಹುತೇಕ ಸಿಮೆಂಟ್ ಕಂಪನಿಗಳು ಸ್ವಂತ ಪವರ್ ಪ್ಲ್ಯಾಂಟನ್ನೇ, ಕ್ಯಾಪ್ಟಿವ್ ಪವರ್ ಪ್ಲ್ಯಾಂಟನ್ನೇ ಸೆಟಪ್ ಮಾಡ್ಕೊಂಡಿರ್ತಾರೆ ಅವ್ರಿಗೋಸ್ಕರನೇ. ಕೇವಲ ವಿದ್ಯುತ್ ಅಷ್ಟೇ ಅಂತಲ್ಲ, ಸಿಮೆಂಟ್ ಸಾಗಾಣಿಕೆಗೂ ಕೂಡ ಹೆವಿ ಕಾಸ್ಟ್ ಆಗುತ್ತೆ. ಲಾಜಿಸ್ಟಿಕ್ಸ್ಗೆ ಸಿಮೆಂಟ್ ಕಂಪನಿಗಳು 25-30% ಖರ್ಚು ಮಾಡಬೇಕಾಗತ್ತೆ. ಯಾಕಂದರೆ ಸಿಮೆಂಟ್ ಲೋ ವ್ಯಾಲ್ಯೂ ಹೈ ವಾಲ್ಯೂಮ್ ವಸ್ತು. ಪ್ರತಿ kg ಸಿಮೆಂಟ್ಗೆ ಬರೀ 7-8 ರೂಪಾಯಿ. ಆದರೆ ತೂಕ ಬರುತ್ತಲ್ವಾ, ದೊಡ್ಡ ಪ್ರಮಾಣದಲ್ಲಿ ಸಾಗಾಟ ಮಾಡಬೇಕಾಗತ್ತೆ. ಹೀಗಾಗಿ ಇದರ ವಾಲ್ಯೂಮ್ ಟು ಫ್ರೈಟ್ ರೇಷಿಯೋ ಕೂಡ ಜಾಸ್ತಿ ಇರುತ್ತೆ. ಅಲ್ಲದೆ ಸಿಮೆಂಟ್ ಪೆರಿಷಬಲ್ ಗೂಡ್ಸ್, ಇದರ ಶೆಲ್ಫ್ ಲೈಫ್ 90 ಡೇಸ್. ಹೀಗಾಗಿ ಬೇಗ ಸಾಗಿಸಿ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಲಾಜಿಸ್ಟಿಕ್ಸ್ ಖರ್ಚು ಜಾಸ್ತಿ ಆಗುತ್ತೆ. ಉಳಿದಂತೆ ಲೈಮ್ ಸ್ಟೋನ್ ಮತ್ತು ಕ್ಲೇ ಮಣ್ಣಿನಂತಹ ರಾ ಮೆಟೀರಿಯಲ್ಗೆ ಸುಮಾರು 15-20% ಖರ್ಚಾಗುತ್ತೆ. ಆದರೆ ಈ ಖರ್ಚುಗಳನ್ನು ತಪ್ಸೋಕ್ಕಾಗಲ್ಲ. ಜೊತೆಗೆ ಪೇಂಟ್, ಐಸ್ ಕ್ರೀಮ್ನಂತೆ ಸಿಮೆಂಟ್ನ ಬೇರೆ ಬೇರೆ ವೇರಿಯೇಷನ್ಗಳಲ್ಲೂ ಕೂಡ ತರೋಕ್ಕಾಗಲ್ಲ ಜಾಸ್ತಿ. ಎಲ್ಲ ವೈಟ್ ಸಿಮೆಂಟ್ ಎಲ್ಲ ಬಿಟ್ಟರೆ ಎಲ್ಲರೂ ಉಳಿದಿದ್ದೆಲ್ಲ ಒಂದೇ ಥರದ ಸಿಮೆಂಟ್ನ ಮಾರಾಟ ಮಾಡ್ತಾರೆ. ಬಹುತೇಕ ಎಲ್ಲ ಕಂಪನಿಗಳು ಹೆಚ್ಚು ಕಮ್ಮಿ ಒಂದೇ ರೇಟ್ನಲ್ಲಿ ಮಾರಾಟ ಮಾಡ್ತಾರೆ. ಬ್ಯಾಗಲ್ಲಿ ಸ್ವಲ್ಪ 10-20 ರೂಪಾಯಿ ವ್ಯತ್ಯಾಸ ಇರ್ಬೋದಷ್ಟೇ, ಪ್ರೀಮಿಯಂ ಅಂತ ಹೇಳಿ. ಬಹಳ ವ್ಯತ್ಯಾಸ ಇಡಕ್ಕೆ ಬರೋದಿಲ್ಲ. ಹಾಗಾಗಿ ಏನು ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಂಪನಿಗಳು, ಸಿಮೆಂಟ್ ಕಂಪನಿಗಳು ಆದಾಯ ಹೆಚ್ಚಿಸ್ಕೊಳ್ಳೋಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡ್ತಾ ಇದ್ದಾರೆ. ಏನು, ಬರೀ ಸಿಮೆಂಟ್ ಅಲ್ಲ, ವೈಟ್ ಟಾಪಿಂಗ್ ಮಾಡೋ ಕೆಲಸಗಳಿಗೂ ಕೂಡ ಕಾಂಕ್ರೀಟ್ ಮಾಡ್ಕೊಡ್ತೀವಿ ನಾವು ಅಂತ ಹೇಳಿ ಬರ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ಅರ್ನಿಂಗ್ ಸಿಗುತ್ತೆ ಅಂತ. ಸಿಮೆಂಟ್ ಕಿಂಗ್ ಭಾರತ.
ಇಷ್ಟೆಲ್ಲ ಖರ್ಚುಗಳಿದ್ರೂ ಭಾರತ ಟಾಪ್ ಸಿಮೆಂಟ್ ತಯಾರಿಕಾ ರಾಷ್ಟ್ರ. ಚೀನಾ ಬಿಟ್ಟರೆ ಅತಿ ಹೆಚ್ಚು ಸಿಮೆಂಟ್ ತಯಾರಾಗೋದು ಭಾರತದಲ್ಲಿ. ವರ್ಷಕ್ಕೆ 427 ದಶಲಕ್ಷ ಟನ್ ಸಿಮೆಂಟ್ ತಯಾರಿಸ್ತೇವೆ. ಇಷ್ಟು ಸಿಮೆಂಟ್ನ ಸಾಗಿಸಬೇಕು ಅಂದರೆ ನಮಗೆ 15 ದಶಲಕ್ಷ ಟ್ರಕ್ಗಳು ಬೇಕಾಗ್ತವೆ. ಈ ಟ್ರಕ್ಗಳನ್ನು ಒಂದರ ಹಿಂದೆ ಒಂದು ನಿಲ್ಲಿಸಿದ್ರೆ ಇಡೀ ಭೂಮಿಯನ್ನು 2 ಸುತ್ತು ಹಾಕಬೇಕಾಗತ್ತೆ. ಅಂತಹ ಸಿಮೆಂಟ್ನ ಪವರ್ ಹೌಸ್ ಭಾರತ. ನಮ್ಮಲ್ಲಿ ಒಟ್ಟು 210 ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ 2 ದೊಡ್ಡ ಗ್ರೂಪ್ಗಳಲ್ಲೆಲ್ಲ ಮಿಕ್ಸ್ ಆಗ್ತಿದ್ದಾವೆ, ಇವು ಸೇರ್ಕೊಂತಿದ್ದಾವೆ, ಅಕ್ವಿಸಿಷನ್ಸ್ ಆಗ್ತಾ ಇದೆ. ಯಾವ್ದು 2 ದೊಡ್ಡ ಗ್ರೂಪು? ಆದಿತ್ಯ ಬಿರ್ಲಾ ಗ್ರೂಪ್, ಅವರ ಅಲ್ಟ್ರಾಟೆಕ್ ಸಿಮೆಂಟ್ ಮೇನ್ ಬ್ರ್ಯಾಂಡು, ಉಳಿದಿದ್ದು ಸುಮಾರು ತಗೊಂಡಿದ್ದಾರೆ. ಹಾಗೆ ಇನ್ನೊಂದು ಕಡೆ ಅದಾನಿ ಸಿಮೆಂಟ್, ಅವರು ಸುಮಾರು ತಗೊಂಡಿದ್ದಾರೆ, ACC, ಅಂಬುಜಾ ಎಲ್ಲ. ಅದು ಬಿಟ್ಟರೆ ಶ್ರೀ, ಡಾಲ್ಮಿಯಾ ಈ ಥರದ ಕಂಪನಿಗಳು ಕೂಡ ಇದ್ದಾವೆ. ಆದರೂ ಕೂಡ ಸಾಕಾಗ್ತಿಲ್ಲ. ನಾವು ಸಿಕ್ಕಾಪಟ್ಟೆ ಸಿಮೆಂಟ್ ಬಳಸ್ತೀವಿ. ಇನ್ಫ್ಯಾಕ್ಟ್ ತಾನು ತಯಾರಿಸೋದಕ್ಕಿಂತ ಜಾಸ್ತಿ ಸಿಮೆಂಟ್ನ ಭಾರತ ಬಳಸುತ್ತೆ. ವರ್ಷಕ್ಕೆ 444 ಮಿಲಿಯನ್ ಟನ್ ಸಿಮೆಂಟ್ ಬೇಕು. ಹೀಗಾಗಿ ಸಿಮೆಂಟ್ ಕ್ಷೇತ್ರದಲ್ಲಿ ಅಷ್ಟೊಂದು ಸ್ಪರ್ಧೆ ನಾವು ನೋಡ್ತಿರೋದು. ದೊಡ್ಡ ಮಾರ್ಕೆಟ್ ಇದು ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ನಿಮಗೆ ಸಿಮೆಂಟ್ ಏನು, ಹೆಂಗೆ ಹುಟ್ಟಿತು, ಅದರಲ್ಲಿ ಏನು ಅಂಟ್ಕೊಳ್ಳೋಕೆ ಅಷ್ಟು ಕಾರಣ ಏನು ಕಾಂಪೋಸಿಷನ್ ಎಲ್ಲ ತಿಳಿಸ್ಕೊಟ್ಟು, ಹಾಗೆ ಅದರ ಇಂಡಸ್ಟ್ರಿ ಬಗ್ಗೆ ಕೂಡ ಸ್ವಲ್ಪ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ. ನಿಮಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಆಸಕ್ತಿ ಇರೋರು ಆಗಲೇ ಹೇಳಿದ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.